ಈಗ ಬೇಕಾದ್ರೆ ಡೈಲಿ ಸಿಂಗಲ್ ಡ್ಯೂಟಿ ಮಾಡೋದಾದ್ರೂ ಈ ಗಾಡಿ ಎಲ್ಲ ಓಕೆ, ಅಷ್ಟು ಏನು ಟಯರ್ಡ್ ಅನ್ಸೋದಿಲ್ಲ. ತುಂಬ ಖುಷಿ ಆಗ್ತಾಯಿದೆ ನೀವೆಲ್ಲ ಬಂದು ನಮ್ಮ ಡ್ರೈವರ್ಸ್ ಅವ್ರನ್ನ ಮಾತಾಡಿಸಿ ಈ ಥರ ಒಂದು ವಿಡಿಯೋ ಮಾಡ್ತಾ ಇದ್ದೀರಾ. ಅದೇ BS3 ಆದರೆ ಎಲ್ಲಿ ನಿಂತರೂ ಕೂಡ ನಾವೇ ಏನಾದರೂ ಮಾಡ್ಕೊಂಡು ತಗೊಂಡು ಹೋಗ್ತಿದ್ವಿ. ಒಂದೊಂದು ದಿನ ನಾವು ಮಧ್ಯರಾತ್ರಿಯಿಂದ ಬೆಳಗ್ಗೆ ತನಕ ಟ್ರಾಫಿಕ್ ಬ್ಲಾಕ್ ಆಗಿ ನಿಲ್ತೇವೆ. ಇಂಥವೆಲ್ಲ ಒಂದು ವಿಷಯ ಹಂಚ್ಕೊಳ್ಳೋಕ್ಕಾಗ್ತದೆ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. ಹೆಸರು ನಿಮ್ಮದು? ನನ್ನ ಹೆಸರು ನಾಗರಾಜ್ ಶೆಟ್ಟಿ ಅಂತ. ಯಾವ ಊರು ಸರ್? ನನ್ನದು ಶಿವಮೊಗ್ಗ ಡಿಸ್ಟಿಕ್, ಹೊಸನಗರ ತಾಲೂಕು ಅಂತ. ದುರ್ಗದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ನಾನೀಗ ದುರ್ಗದಲ್ಲಿ ಒಂದು 4 ಮಂತ್ ಆಯ್ತು ಅಷ್ಟೇ ಇದರಲ್ಲಿ ಇದ್ದೇನೆ. ಮೊದಲು ಯಾವ್ದು ಗಾಡಿ? ಮೊದಲಲ್ಲಿ ನಮ್ದು ಭಾರತಿ, ಉಡುಪಿ ರಾಘುಭಟ್ರು, ಅವರ ಗಾಡಿಯಲ್ಲಿ ಇದೆ. ಅವರ ಗಾಡಿಯಲ್ಲಿ ಸುಮಾರು 8 ವರ್ಷ ಕೆಲಸ ಮಾಡಿದೆ. ಇದಕ್ಕೆ ಬಂದು ರೀಸೆಂಟ್ ಹಾಗೆ ಬಂದದ್ದು. ಹೇಗಿದೆ ಸರ್ ದುರ್ಗ? ಓಕೆ, ಒಳ್ಳೆ ಇದೆ. ಇದು BS6 ಗಾಡಿ, ಹೊಸದು. ಭಾರತಿಯಲ್ಲಿ ಇರುವಾಗ BS3 ಡ್ಯೂಟಿ ಮಾಡ್ತಾ ಇದ್ದೆ. ಹೇಗೆ ಸರ್ BS3 ಗೆ ಮತ್ತೆ 6 ಗೆ ಕಂಪೇರ್ ಮಾಡಿ ಹೇಳಿದ್ರೆ? ನೀವು 3 ಅಲ್ಲಿ ತುಂಬಾ ವರ್ಷ ಇದ್ರಿ. ಹೇಗೆ BS6 ಓಕೆ, ಇಲ್ಲ ಅಂತ ಹೇಳುದಿಲ್ಲ. ಗಾಡಿ ಎಲ್ಲ ಓಕೆ, ಮೈಲೇಜ್ ಎಲ್ಲ ಓಕೆ. ಆದ್ರೆ ಕಂಪ್ನಿ ಸರ್ವಿಸ್ಗಳು ಅಲ್ಲಿ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ ಎಲ್ಲೂ. ಎಲ್ಲಿ ಸರ್? ಏನಾದ್ರು ಒಂದು ಚಿಕ್ಕ ಪ್ರಾಬ್ಲಮ್ ಆದ್ರೂ ಗಾಡಿ ಕಂಪ್ನಿಯವರೇ ಬರಬೇಕು, ಅದು ಸ್ಕ್ಯಾನ್ ಟೂಲ್ ಹಾಕ್ಬೇಕು, ನೋಡ್ಬೇಕು, ಇವೆಲ್ಲ ಸಮಸ್ಯೆ. ಅದೇ BS3 ಆದ್ರೆ ಎಲ್ಲಿ ನಿಂತರೂ ಕೂಡ ನಾವೇ ಏನಾದ್ರೂ ಮಾಡ್ಕೊಂಡು ತಗೊಂಡು ಹೋಗ್ತಿದ್ವಿ. ನಮ್ಮ ಭಾರತಿಯಲ್ಲೆಲ್ಲ ನಾವು ದಾರಿ ಮೇಲೆ ಎಲ್ಲೇ ನಿಂತರೂ ಕೂಡ ನಾವೇ ಏನಾದರೂ ಒಂದು ಅದನ್ನು ರೆಡಿ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ವಿ. ಅಕಸ್ಮಾತ್ ಡೈನಮ್ ಫೇಲ್ ಆಗಲಿ, ಹೆಡ್ಲೈಟ್ ಇಲ್ಲದೆ ಇರಲಿ, ಒಂದು ಬ್ಯಾಟ್ರಿನೇ ಲೋ ಆಗಲಿ, ಬ್ಯಾಂಗ್ಳೂರ್ ತರ ಹೋಗ್ತೀನಿ ಅನ್ನೋದು ಒಂದು ಧೈರ್ಯ ಇರ್ತದೆ. ಹಾಗೆ ಏನಾದ್ರೂ ಸಣ್ಣ ಪುಟ್ಟ ಮಾಡ್ಕೊಂಡು ಹೋಗ್ಬೋದು, ಏನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು. ಇದರಲ್ಲಿ ಹಾಗಲ್ಲ. ಇದರಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ನಮಗೆ ಹೋಗ್ಲಿ, ಕಂಪನಿಯವರಿಗೆ ಕಂಪ್ಲೇಂಟ್ ಕಂಡು ಇಡ್ಲಿಕ್ಕೆ ಆಗ್ತಾ ಇಲ್ಲ. ಆ ತರ ಸಮಸ್ಯೆ. ಸರ್, ಶ್ರೀ ದುರ್ಗ ಅಲ್ಲ? ಎಷ್ಟು ಗಾಡಿ ಇದೆ ನಿಮ್ದು? ಈ ಕಡೆಯಿಂದ 3 ಗಾಡಿ ಇದೆ, ಆಚೆಯಿಂದ 3 ಗಾಡಿ ಇದೆ, ಒಟ್ಟು 6 ಗಾಡಿ ಇದೆ. ಎಲ್ಲ ಹೊಸ ಗಾಡಿ? ಎಲ್ಲ ಹೊಸ ಗಾಡಿ. ಯಾವ ಊರು? ಅವರು ಮುಲ್ಕಿ ಅವರು. ತುಂಬಾನೇ ಚೆನ್ನಾಗಿದೆ ಗಾಡಿ. ಪೇಂಟಿಂಗ್ ಆಗ್ಲಿ ಅದಾಗ್ಲಿ ಎಲ್ಲ ವಸ್ತು ನ್ಯೂ ಗಾಡಿ. BS6 ಹೇಳಿದ್ರಿ. BS6 ಸ್ವಲ್ಪ ಆರಾಮು, ಏನು ಅಂತ ಸ್ಟ್ರೈನ್ ಇಲ್ಲ. ಕಾರ್ ಓಡಿಸಿದಾಗೆ ಖುಷಿ ಆಗ್ತದೆ. ಈಗ ಬೇಕಾದ್ರೆ ಡೈಲಿ ಸಿಂಗಲ್ ಡ್ಯೂಟಿ ಮಾಡೋದಾದ್ರೂ ಈ ಗಾಡಿ ಎಲ್ಲ ಓಕೆ, ಅಷ್ಟು ಏನು ಟಯರ್ಡ್ ಅನ್ಸೋದಿಲ್ಲ. ಆದ್ರೆ ರೋಡ್ ಎಲ್ಲ ಸರಿ ಇಲ್ಲ, ಅದೇ ಸಮಸ್ಯೆ ಅಷ್ಟೇ. ಆ ರೋಡಿಗೆ ನಿಮ್ಗೆ ಕಷ್ಟ ಆಗುತ್ತೆ? ಕಷ್ಟ ನಮ್ಗೀಗ ಸಕಲೇಶ್ಪುರ ಟು ಮಾರ್ನಹಳ್ಳಿ ಟು ಸಕಲೇಶ್ಪುರ ಬಹಳ, ಆಮೇಲೆ ಗುಂಡ್ಯ ಟು BC ರೋಡ್ ಎಲ್ಲ ರೋಡ್ ಕೆಲಸ ನಡೀತಾ ಇದೆ. ಎಲ್ಲ ಕಡೆ ಡಿವಿಯೇಷನ್ ಅಂದ್ರೆ ರೋಡ್ ಐಡಿಯಾ ಇದ್ದವರಿಗೆ ಡ್ರೈವಿಂಗ್ ಓಕೆ, ರೋಡ್ ಐಡಿಯಾ ಇಲ್ಲ ಅಂದ್ರೆ ಈ ಹೊಸದಾಗಿ ಬರೋರಿಗೆಲ್ಲ ಬಹಳ ಕಷ್ಟ ಆಗುತ್ತೆ. ದಿವ್ಸಕ್ಕೆ ಒಂದೊಂದ್ಸರಿ ಡಿವಿಯೇಷನ್ ಕೊಡ್ತಾನೆ ರೋಡ್. ಈಗ ಬೆಳಗ್ಗೆ ನೋಡಿದ ರೋಡ್ ಸಂಜೆ ಇರುವುದಿಲ್ಲ, ಸಮಸ್ಯೆ. ಹಾಗೆ ಆ ತರ ಇದೆ. ಇದರಲ್ಲಿ ಎಷ್ಟು ಸೀಟ್ ಬರುತ್ತೆ ಸರ್? ಇದರಲ್ಲಿ 30 ಸ್ಲೀಪರ್ ಇದೆ, 30 ಸ್ಲೀಪರ್, 30 ಸೀಟ್ ಕೆಪಾಸಿಟಿ. ಇದು ದಾಮೋದರ್ ಬಾಡಿ? ದಾಮೋದರ್ ಬಾಡಿ, ಗೋವಾ ದಾಮೋದರ್ ಬಾಡಿ ಓಕೆ, ವೆರಿ ಗುಡ್, ಏನು ತೊಂದರೆ ಇಲ್ಲ, ಗುಡ್, ಎಲ್ಲ ಓಕೆ, ಏನು ಕಂಪ್ಲೇಂಟ್ ಇಲ್ಲ. ದಾಮೋದರ್ ಎಷ್ಟು ಮೈಲೇಜ್ ಬರುತ್ತೆ ಈ ಗಾಡಿ? ಮೈಲೇಜ್ 5 ತನಕ ಬರುತ್ತೆ. 5 ತನಕ ಬರುತ್ತೆ. ನೀವು ಬಸ್ಗಿಂತ ಮೊದಲು ಯಾವ ಫೀಲ್ಡ್ ಅಲ್ಲಿ ಇದ್ರಿ? ನಾನು ಬಸ್ಸಿಂದ ಮುಂಚೆ ನಾನು ಮೀನ್ ಗಾಡಿಯಲ್ಲಿ ಇದ್ದೆ. ಓಕೆ, ಮೀನ್ ಗಾಡಿ ಅಂತ ಹೇಳಿದ್ರೆ ಕೇಳಬೇಕು. ಮೀನ್ ಗಾಡಿಯಲ್ಲಿ ಇದ್ದೆ. ಅದಕ್ಕೂ ಮುಂಚೆ ಒಂದು 12 ವರ್ಷ ಬ್ಯಾಂಗ್ಳೂರ್ ಇದ್ದೆ ನಾನು.
ಬ್ಯಾಂಗ್ಳೂರು ಇದೆ ಟ್ರಾವೆಲ್ಸ್ ಡಿಪಾರ್ಟ್ಮೆಂಟ್, ಟೂರಿಸ್ಟು ಟ್ರಾವೆಲ್ಸ್ ಕಂಪ್ನಿ ಬ್ಯಾಂಗ್ಳೂರೆಲ್ಲ ಆಗಿದೆ. ಹೇಗೆ ಸರ್ ಬ್ಯಾಂಗ್ಳೂರಿಗೆ ಮತ್ತೆ ಎಲ್ಲಿಗೆ ಕಂಪೇರ್? ಬ್ಯಾಂಗ್ಳೂರ್ ಟ್ರಾಫಿಕ್, ತುಂಬಾ ಟ್ರಾಫಿಕ್. ಓಕೆ ಬ್ಯಾಂಗ್ಳೂರ್ಗಿಂತ ಇದು ನೈಟ್ ನಿದ್ದೆ ಬಿಡು ಕೆಪಾಸಿಟಿ ಇದ್ರೆ ಇದು ಓಕೆ, ಓಕೆ ಸಮಸ್ಯೆ ಇಲ್ಲ. ರಾತ್ರಿ ಉದ್ಯೋಗ ಡೇ ರೆಸ್ಟ್, ಇದೆ ಚೆನ್ನಾಗಿ. ಮನೆ ಕಡೆ ಕೆಲಸ ಅದು ಇದು ಯಾವುದು ಓಕೆ ಆಗ್ತದೆ, ತೊಂದರೆ ಇಲ್ಲ. ಎಸ್, ಇವಾಗ ಇನ್ನು ಬರುವಂತಹ ಡ್ರೈವರ್ಸ್ನವರಿಗೆ ಏನು ಹೇಳ್ತೀರಾ? ಯಂಗ್ಸ್ಟರ್ಸ್ಗೆ ಇನ್ನು ಬರುವಂತಹ ನಮ್ಮ ನೈಟ್ ಸರ್ವಿಸ್ ಅಲ್ಲ ಎಲ್ಲ ಓವರ್ ಆಲ್ ನಮ್ಮ ನೈಟ್ ಸರ್ವಿಸ್ ಡ್ರೈವರ್ಸ್ಗಳಿಗೆ ನಾನು ಹೇಳೋದೇನೆಂದರೆ, ನಾವು ಪಬ್ಲಿಕ್ ಸರ್ವೆಂಟ್ಗಳು ಸ್ವಲ್ಪ ತಾಳ್ಮೆಯಿಂದ ಉದ್ಯೋಗ ಮಾಡೋದು, ಭಾಳ ಪೇಷನ್ಸಿಂದ ಉದ್ಯೋಗ ಮಾಡೋದು ಭಾಳ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಹಾಗೆ. ಹಾಂ, ಸೊ ಫೈನಲ್ ಆಗಿ ನಮ್ಮ ಸಬ್ಸ್ಕ್ರೈಬರ್ನವ್ರಿಗೆ ಏನು ಹೇಳ್ತೀರಾ? ತುಂಬ ಖುಷಿ ಆಗ್ತಾಯಿದೆ ನೀವೆಲ್ಲ ಬಂದು ನಮ್ಮ ಡ್ರೈವರ್ಸ್ ಅವ್ರನ್ನ ಮಾತಾಡಿಸಿ ಈ ಥರ ಒಂದು ವಿಡಿಯೋ ಮಾಡ್ತಾ ಇದ್ದೀರಾ. ತುಂಬ ಖುಷಿ ಆಗ್ತಾಯಿದೆ. ಅಂದರೆ ನಮ್ಮ ಡ್ರೈವರ್ ಸಮಸ್ಯೆ ಮತ್ತೊಂದು ರೋಡ್ ಸಮಸ್ಯೆ ಇಂಥದ್ದೆಲ್ಲ ನಮಗೂ ಹೇಳ್ಕೊಳ್ಳಿಕ್ಕೆ ತುಂಬ ಒಳ್ಳೆ ಆಗ್ತದೆ. ತುಂಬ ಧನ್ಯವಾದ. ಖಂಡಿತ ಸರ್, ಯಾಕೆ ಹೇಳಿದ್ರೆ ಇದೊಂದು ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ಗೊತ್ತಾಗ್ತದೆ. ಅದೊಂದು ಸಂತೋಷ. ನಿಮ್ಮ ಗಾಡಿಯಲ್ಲಿ ನಮ್ಮ ಕೆಲವೊಂದು ಸಮಸ್ಯೆ ಇದ್ರೆ ಎಲ್ಲ ಗೊತ್ತಾಗುತ್ತೆ ಈ ರೋಡ್ ಇದ್ ಬಗ್ಗೆ. ಇನ್ನೊಂದು ಏನಂದ್ರೆ, ಈ ಮೀಡಿಯಾದವರು ಅವರು ಇವರು ಎಲ್ಲ ವಿಡಿಯೋ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಆದ್ರೆ ರೋಡಲ್ಲಿ ಆಗುವಂತ ಸಮಸ್ಯೆಗಳನ್ನ ನಾವು ಯಾರಿಗೂ ಹೇಳಲಿಕ್ಕೆ ಆಗುದಿಲ್ಲ. ಈಗ ನಾವು ರಾತ್ರಿ ತುಂಬಾ ಜರ್ನಿ ಮಾಡ್ತೇವೆ, ತುಂಬಾ ಸಮಸ್ಯೆ ಆಗ್ತದೆ, ಕೆಲವೊಂದು ಪ್ರಾಬ್ಲಮ್ಗಳಾಗ್ತದೆ, ಕೆಲವೊಂದು ರೋಡಿಂದು ತುಂಬಾ ಟ್ರಾಫಿಕ್ ಜಾಮು. ಒಂದೊಂದು ದಿನ ನಾವು ಮಧ್ಯರಾತ್ರಿಯಿಂದ ಬೆಳಗ್ಗೆ ತನಕ ಟ್ರಾಫಿಕ್ ಬ್ಲಾಕ್ ಆಗಿ ನಿಲ್ತೇವೆ. ಇಂಥವೆಲ್ಲ ಒಂದು ವಿಷಯ ಹಂಚಿಕೊಳ್ಳೋಕ್ಕಾಗ್ತದೆ. ತುಂಬಾ ಸಂತೋಷ. ಗೊತ್ತಿರುವುದಿಲ್ಲ, ಅವ್ರು ಮಲಗಿರ್ತಾರೆ, ಬೆಳಗ್ಗೆ ಎದ್ದೋದ ತಕ್ಷಣ ಕೇಳ್ತಾರೆ ಯಾಕೆ ಲೇಟ್ ಅಂತ ಕೇಳ್ತಾರೆ. ರೋಡ್ ಉಂಟಲ್ಲ, ತುಂಬಾ ಸಮಸ್ಯೆ ಆಗ್ತದೆ. ಇದನ್ನು ಕೇಳಿದ್ರೆ ತುಂಬಾ ಖುಷಿ ಆಯ್ತು. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ನಮಸ್ತೆ. ಥ್ಯಾಂಕ್ ಯು. ಸರ್